ಬಿಟ್ಬಿಡದೆ ಕಾಡ್ತಿದೆ ಬಿಟ್ಕಾಯಿನ್ ಕೇಸ್. ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದೆ ಇಡಿ. ಶ್ರೀಕಿ ಜೊತೆ ಯಾರಿಗೆ ಹೇಗೆಲ್ಲ ನಂಟು? ಶಾಸಕ ಹ್ಯಾರಿಸ್ ಹಾಗೆಯೇ ನಲಪಾಡ್ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಮೇಲಿನ ದಾಳಿಗೆ ಆ 10 ಲಕ್ಷ ಕಾರಣನಾ ಅನ್ನುವಂತಹ ಪ್ರಶ್ನೆ ಇದೆ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಆ ಒಂದು ಎಫ್ಐಆರ್ ಅಶೋಕನಗರ ಠಾಣೆಯಲ್ಲಿ ದಾಖಲಾಗಿರೋದು. ಶ್ರೀಕಿ ಸೇರಿದಂತೆ 3 ಮೇಲೆ ಆ ಸಂದರ್ಭದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಈ ಪ್ರಕರಣವನ್ನ ಆಗ ಸರ್ಕಾರ SITಯ ತನಿಖೆಗೂ ಕೂಡ ಕೊಡುತ್ತೆ, ರಚನೆ ಮಾಡುತ್ತೆ SITಯನ್ನ. ಯಶೋಧಾ ದೇವಿ ಅನ್ನೋರು ಕೊಟ್ಟಂತಹ ದೂರು, ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ ಹಾಗೆಯೇ ಅಜಿತ್ ಖಂಡೇಲ್ವಾಲಾ ಈ 3 ಮೇಲೆ ಎಫ್ಐಆರ್ ದಾಖಲಾಗುತ್ತೆ. 28 ಲಕ್ಷ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಬೇಕು ಅನ್ನುವ ಆಫರ್ ಅನ್ನ ಈ ಗ್ಯಾಂಗ್ ಕೊಡುತ್ತೆ. 28 ಲಕ್ಷಕ್ಕೆ ಬದಲಾಗಿ ನಿಮಗೆ 45 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, ಬರುತ್ತೆ ಅಂತ ಈ ಆರೋಪಿಗಳು ನಂಬಿಸ್ತಾರೆ. ಹಿನ್ನೆಲೆಯಲ್ಲಿ ಆರೋಪಿಗಳ ಮಾತು ನಂಬಿ ಯಶೋಧಾದೇವಿ ಹಣವನ್ನು ಕೂಡ ಹೂಡ್ತಾರೆ. 28 ಲಕ್ಷ ಹಣ ಮತ್ತು ಲಾಭ ಈ ಎರಡನ್ನೂ ಕೂಡ ಕೊಡದೆ ಈ ಗ್ಯಾಂಗ್ ವಂಚನೆ ಮಾಡುತ್ತೆ. ವ್ಯವಸ್ಥಿತವಾಗಿ ಬಿಟ್ ಕಾಯಿನ್ ಹ್ಯಾಕಿಂಗ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಇದೇ ಕಾರಣಕ್ಕಾಗಿ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಜೊತೆಗೆ ಒಂದಷ್ಟು ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ SIT ತನಿಖೆಗೂ ಕೂಡ ವಹಿಸಲಾಗುತ್ತೆ ಈ ಪ್ರಕರಣವನ್ನ. ಈ ಪ್ರಕರಣದ ತನಿಖೆ ವೇಳೆ ನಲಪಾಡ್ ಅವರ ಹೆಸರು ಕೇಳಿ ಬಂದಿತ್ತು. ನಲಪಾಡ್ ಸಹೋದರ ಒಮರ್ ಶ್ರೀಕಿಗೆ ಕ್ಲಾಸ್ಮೇಟ್ ಆಗಿದ್ದ. ಹಾಗಾಗಿ ಶ್ರೀಕಿ ಮತ್ತು ನಲಪಾಡ್ಗೂ ಬಹಳ ಪರಿಚಯ ಇತ್ತು, ಸ್ನೇಹ ಇತ್ತು. ಶ್ರೀಕಿ ತನ್ನ ನಲಪಾಡ್ನ ಸಹೋದರನಿಂದ ಪರಿಚಯ ಆಗಿ ಆನಂತರ ಫ್ರೆಂಡ್ ಕೂಡ ಆಗ್ತಾನೆ. ಹ್ಯಾಕ್ ಮಾಡಿ ಬಾಂಬೆ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳುಹಿಸಿರ್ತಾನೆ. ಬಾಂಬೆಯಿಂದ ನಲಪಾಡ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಬಂದಿರುತ್ತೆ. ಹಣ ವರ್ಗಾವಣೆ ಕುರಿತು SIT ತನಿಖೆ ಮಾಡಿದಾಗ ನಲಪಾಡ್ನ ಈ ವ್ಯವಹಾರದ ಕುರಿತು ಮಾಹಿತಿ ಕೂಡ ಲಭಿಸುತ್ತೆ. ಹಣ ವಾಪಸ್ ಕೊಡ್ತೀನಿ ಅಂತಾನು ನಲಪಾಡ್ ಆಗ ಹೇಳಿರ್ತಾರೆ. ಆದರೆ ಇದುವರೆಗೂ ಹಣವನ್ನ ನಲಪಾಡ್ ವಾಪಸ್ ಕೊಟ್ಟಿಲ್ಲ. ಇದರ ಜೊತೆಗೆ ಇನ್ನೂ ಕೂಡ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ SIT. ಆ ತನಿಖೆಯ ಭಾಗವಾಗಿಯೇ ಇವತ್ತು ಇಡಿ ದಾಳಿ ನಡೆಸಿದೆ, ತನಿಖೆಯನ್ನ ಮಾಡ್ತಾ ಇದೆ, ಪರಿಶೀಲನೆಯನ್ನ ಮಾಡ್ತಾ ಇದೆ. ಹ್ಯಾರಿಸ್ ಹಾಗೂ ನಲಪಾಡ್ ನಂಟಿನ ಬಗ್ಗೆ ಇದೀಗ ಶೋಧವನ್ನ ಮಾಡಲಾಗ್ತಾ ಇದೆ. ಶ್ರೀಕಿ ಹಾಗೆಯೇ ಈ ಪ್ರಕರಣದಲ್ಲಿ ಬಿಟ್ಕಾಯಿನ್ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಯಾವ ರೀತಿಯಾಗಿ ವ್ಯವಹಾರದ ನಂಟಿದೆ ಅನ್ನೋದರ ಬಗ್ಗೆ ಇದೀಗ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಿದ್ದಾರೆ. ಬಿಟ್ಕಾಯಿನ್ ವ್ಯವಹಾರಗಳ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಬರೋಬ್ಬರಿ 12 ಕಡೆಗಳಲ್ಲಿ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 4 ಕಾರಲ್ಲಿ ಬಂದಿದ್ದಾರೆ ಇಡಿ ಅಧಿಕಾರಿಗಳು. ಸತತ 11 ಗಂಟೆಗಳಿಂದ ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಯಾರಿಗೂ ಕೂಡ ಅವರ ಮನೆ ಹತ್ರ ಹೋದ್ರೂ ಕೂಡ ಬಿಡ್ತಾ ಇಲ್ಲ, ಬೀಗ ಹಾಕಿದ್ದಾರೆ. ಒಳಗೆ ಹೋಗಂಗೂ ಇಲ್ಲ, ಯಾರು ಹೊರಗಡೆ ಬರುವಂಗೂ ಈಗ ಇಲ್ಲ ಅನ್ನೋದ್ರಲ್ಲಿ ಈಗ ಅವರು ತನಿಖೆಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ಮತ್ತೊಬ್ಬ ಲೀಡರ್ನ ಮೊಮ್ಮಗನಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೆ ರೆಹಮಾನ್ ಖಾನ್ ಕೇಂದ್ರದ ಮಾಜಿ ಸಚಿವರು, ಅವರ ಮೊಮ್ಮಗ ಆಗಿರುವಂತಹ ಅಕೀಬ್ ಖಾನ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಅಕೀಬ್ ಖಾನ್ ಮನೆಯಲ್ಲಿ ಇಡಿ ಶೋಧ ಕಾರ್ಯವನ್ನ ಅಲ್ಲೂ ಕೂಡ ನಿರಂತರವಾಗಿ ನಡೆಸ್ತಾ ಇದೆ. ರೆಹಮಾನ್ ಖಾನ್ ಮೊಮ್ಮಗ ಅಕೀಬ್ ಖಾನ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದು ಜಯನಗರದ NMKRV ಕಾಲೇಜ್ ಬಳಿ ಇರುವಂತಹ ಮನೆಗೆ ಈಗ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗ್ಗೆ 6:30ರಿಂದ ಅಕೀಬ್ ಖಾನ್ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಕಿಂಗ್ ಪಿನ್, ಈ ಹಿಂದೆನೇ ಈತನ ವಿಚಾರ ಸಾಕಷ್ಟು ಬಾರಿ ನಾವು ಹೇಳಿದ್ವಿ. ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜಯನಗರದಲ್ಲಿರುವ ಶ್ರೀಕಿ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಮಾಡಿ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಹಿಂದೆನೇ ಇದೇ ಪ್ರಕರಣದಲ್ಲಿ ಈತ ಜೈಲು ಪಾಲಾಗಿದ್ದ. ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಈತ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಚಿಂತನೆಗಳನ್ನು ಮಾಡ್ತಿದ್ದ ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಆಮೇಲೆ ಈತ ಜಾಮೀನಿನ ಮೇಲೆ ಹೊರ ಬಂದಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಇದೀಗ ದಾಳಿಯನ್ನ ಮಾಡಿರೋದು, ಮತ್ತೊಂದು ಕಡೆ ಈಗಾಗಲೇ 12 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ?
ನವಿತು ಬೆಳಗ್ಗೆ 6:30ರಿಂದಲೂ ಕೂಡ ಅಷ್ಟೇ ಬೆಂಗಳೂರು ನಗರದಾದ್ಯಂತಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ ಶಾಂತಿನಗರದ ಶಾಸಕ ಹ್ಯಾರಿಸ್ ಅವರ ಮನೆ ಮತ್ತು ಕಚೇರಿ ಸೇರಿದಂತೆ ಹ್ಯಾಕರ್ ಆಗಿರುವಂಥ ಶ್ರೀಕಿ ಮತ್ತು ಕೇಂದ್ರ ಮಾಜಿ ಸಚಿವರಂಥ ರೆಹಮಾನ್ ಖಾನ್ ಅವರ ಮೊಮ್ಮಗನ ಮನೆಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಈಗ ನಾನಿರುವಂಥದ್ದು ಶಾಂತಿನಗರದ ಹ್ಯಾರಿಸ್ ಅವರ ಮನೆ ಮುಂಭಾಗದಲ್ಲಿ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಸುಮಾರು 12 ಜನ ಇಡಿ ಅಧಿಕಾರಿಗಳು ಬೆಳಗ್ಗೆ 6:00ವರೆಗೆ ಬಂದು ದಾಳಿಯನ್ನು ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಈಗಾಗಲೇ ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಯಾರೊಬ್ಬರಿಗೂ ಕೂಡ ಅಷ್ಟೇ ಒಳಗಡೆನೂ ಕೂಡ ಪ್ರವೇಶ ಕೊಡ್ತಿಲ್ಲ. ಬದಲಾಗಿ ಒಳಗಡೆ ಇರುವಂಥವ್ರನ್ನ ಯಾರನ್ನೂ ಕೂಡ ಅಷ್ಟೇ ವಿಚಾರಣೆ ಮುಗಿಯೋವರೆಗೂ ಕೂಡ ಹೊರಗಡೆ ಹೋಗಬಾರ್ದು ಅನ್ನೋಂಥ ಒಂದು ಸ್ಟ್ರಿಕ್ಟ್ ಆದಂಥ ಮಾತನ್ನು ಕೂಡ ಇಡಿ ಅಧಿಕಾರಿಗಳು ಹೇಳಿರುವಂಥದ್ದು. ಇಲ್ಲೇನು ಕಾಣ್ತಾ ಇದೆ, ಇದು ಶಾಂತಿನಗರದಲ್ಲಿರುವಂತಹ ಹ್ಯಾರಿಸ್ ಅವರ ಮನೆ. ಇದು ಈ ಒಂದು ಮನೆಯಲ್ಲಿ ಸುಮಾರು 8 ಜನ ಅಧಿಕಾರಿಗಳು ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಹ್ಯಾರಿಸ್ ಅವರ ಕೊಠಡಿ ಆಗಿರ್ಬೋದು, ಅವರ ಒಂದು ಪರ್ಸನಲ್ ರೂಮ್ಸ್ ಆಗಿರ್ಬೋದು, ಜೊತೆಗೆ ನಲ್ಪಾಡ್ ಅವರು ಮಲಗುವಂಥ ಕೊಠಡಿ ಆಗಿರ್ಬೋದು, ಅವರು ವ್ಯಾವಹಾರಿಕವಾಗಿ ಎಲ್ಲಾದರೂ ಮಾತುಕತೆಯನ್ನು ಮಾಡ್ತಾರೆ ಯಾರಾದರೂ ಬಂದಂಥ ವೇಳೆಯಲ್ಲಿ ಅಲ್ಲಿನ ಒಂದು ಕೊಠಡಿ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲವನ್ನೂ ಕೂಡ ಅಷ್ಟೇ ಜಾಲಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ರೀಸನ್ ಏನು ಇವತ್ತು ರೈಡ್ಗೆ ಅಂತಂದರೆ ಅದು ಹ್ಯಾಕರ್ ಶ್ರೀಕಿ ಅಂತ ಹೇಳ್ಬೋದು. ಯಾಕಂದರೆ ಶ್ರೀಕಿ 2019ರಿಂದಲೂ ಕೂಡ ಅಷ್ಟೇ ಹ್ಯಾಕಿಂಗ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಒಂದಷ್ಟು ಗೌರ್ನಮೆಂಟ್ನ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾಯಿದ್ರು. ಬೇರೆ ಬೇರೆ ಕಂಪ್ನಿಗಳ ದೊಡ್ಡ ಒಂದು ವೆಬ್ಸೈಟ್ಗಳನ್ನು ಕೂಡ ಹ್ಯಾಕ್ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿದ್ದಂಥ ಒಂದು ಡೇಟಾವನ್ನು ಕದ್ದು ಅದನ್ನು ಬೇರೆಯವರಿಗೆ ಮಾರಾಟ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ಅದರಲ್ಲಿರುವಂಥ ಒಂದು ಹಣ, ಯಾವುದೇ ಒಂದು ಒಂದು ಅಕೌಂಟ್ನಲ್ಲಿರುವಂಥ ಹಣವನ್ನು ಕೂಡ ಅಷ್ಟೇ ಹ್ಯಾಕ್ ಮಾಡ್ಕೊಂಡು ಅದನ್ನು ಬಿಟ್ಕಾಯಿನ್ಗಳ ಮುಖಾಂತರವಾಗಿ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಕೆಲಸವನ್ನು ಶ್ರೀಕೆ ಮಾಡ್ತಾ ಇದ್ದ. ಇನ್ನು ಈ ಒಂದು ಹ್ಯಾರಿಸ್ ನಲ್ಪಾಡ್ ಏನಿದ್ದಾರೆ, ಇವರು ಕೂಡ ಅಷ್ಟೇ ಇವರ ಅಣ್ಣ ಉಮರ್ ನಲ್ಪಾಡ್ನ ಒಂದು ಕ್ಲಾಸ್ಮೇಟ್, ಒಂದು ಶ್ರೀಕೆ ಆಗಿರ್ತಾನೆ. ಆ ಮೂಲಕವಾಗಿ ಹ್ಯಾರಿಸ್ ನಲ್ಪಾಡ್ಗೂ ಕೂಡ ಅಷ್ಟೇ ಅವರು ಪರಿಚಯ ಆಗ್ತಾರೆ. ಅದಾದಂಥ ಬಳಿಕ ಒಂದಷ್ಟು ಹ್ಯಾಕ್ ಮಾಡುವಂತಹದ್ದು ಮತ್ತು ಒಂದಷ್ಟು ಬಿಟ್ಕಾಯಿನ್ಗಳನ್ನು ಮಾರಾಟ ಮಾಡಿರುವಂಥ ಬಂದಿರುವಂಥ ಒಂದು ಹಣದಲ್ಲಿ ನಲ್ಪಾಡ್ಗೆ ಒಂದು 10 ಲಕ್ಷ ಹಣವನ್ನು ಕೂಡ ಅಷ್ಟೇ ಇವರು ಟ್ರಾನ್ಸ್ಫರ್ ಮಾಡಿಸಿರ್ತಾರೆ ಮುಂಬೈಯಿಂದ. ಆ ಒಂದು ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ ಮನೆ, ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಕಚೇರಿ, ಅದು ನಲ್ಪಾಡ್ ಅವರ ಕಚೇರಿ. ಅದು ಆ ಒಂದು ಕಚೇರಿಯ ಮೇಲೆ ಕೂಡ ಸುಮಾರು 4 ಜನ ಇಡಿ ಅಧಿಕಾರಿಗಳು ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಮೇಯ್ನ್ ಆಗಿ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಅಂದರೆ ಈ ಒಂದು ದಾಳಿಯ ಹಿನ್ನೆಲೆಯನ್ನು ನೋಡ್ತಾ ಹೋದಂಥ ವೇಳೆಯಲ್ಲಿ 2020ರಲ್ಲಿ ಏನು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಯಶೋಧಾದೇವಿ ಕೊಟ್ಟಂತಹ ದೂರಿನನ್ವಯವಾಗಿ ಈ ಒಂದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಅದು SITಗೂ ಕೂಡ ಹೋಗುತ್ತೆ. SITಗೆ ಹೋದಂತಹ ಬಳಿಕ ಆ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಿ, ಜೊತೆಗೆ 10 ಲಕ್ಷ ರೂಪಾಯಿ ಹಣವನ್ನು ಬಾಂಬೆ ಮೂಲದಿಂದಾಗಿ ನಲ್ಪಾಡ್ಗೆ ಬಂದಿರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಜೊತೆಗೆ ನಲ್ಪಾಡ್ಗೂ ಆ ಒಂದು ಹಣವನ್ನು ರಿಟರ್ನ್ ಮಾಡ್ತೀನಿ ಅಂದಂಥವ್ರು ಇದುವರೆಗೂ ಕೂಡ ಮಾಡಿರಲಿಲ್ಲ. ಆ ಒಂದು ತನಿಖೆಯ ಭಾಗವಾಗಿ ಇಡಿ ಅವರು ಕೂಡ ಅಷ್ಟೇ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇವತ್ತು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಬಹುತೇಕ ಸಂಜೆಯ ವೇಳೆಗೆ ಪರಿಶೀಲನೆಯ ಸಂದರ್ಭದಲ್ಲಿ ಏನೆಲ್ಲ ರೀತಿಯಂಥ ದಾಖಲಾತಿಗಳು ಸಿಕ್ಕರು, ಅಕ್ರಮವಾಗಿ ಏನಾದರೂ ಹಣವನ್ನು ಇವರು ಬೇರೆ ಕಡೆ ಹೂಡಿಕೆಯನ್ನು ಮಾಡಿದಾರಾ ಅಥವಾ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಏನಾದರೂ ಮಾಡಿದಾರ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಸರ್ಕಾರಿ ನೌಕರಿ ಕೊಡಿಸೋದಾಗಿ ಹೇಳಿ ಭಾರಿ ವಂಚನೆಯನ್ನ ಮಾಡಿರುವಂತಹ ಘಟನೆ ನಡೆದಿದೆ. ಸುಮಾರು 1 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ದಂಪತಿ. ಹಾವೇರಿಯಲ್ಲಿ ಬಯಲಾಗಿದೆ ಸರ್ಕಾರಿ ನೌಕರಿ ಹಗರಣ. 1 ಕೋಟಿ ರೂಪಾಯಿ ಮಾಡಿದೆ ಈ ಒಂದು ದಂಪತಿ ವಂಚನೆ. ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಭಾರಿ ವಂಚನೆಯನ್ನ ಮಾಡಿದೆ ಈ ದಂಪತಿ. ರೈಲ್ವೆ, ಪೋಸ್ಟ್ ಆಫೀಸ್, SDA, FDA ನೌಕರಿ ಹೆಸರಲ್ಲಿ ವಂಚನೆಯನ್ನ ಎಸಗಲಾಗಿದೆ. 25ಕ್ಕೂ ಹೆಚ್ಚು ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು 1 ಲಕ್ಷ ರೂಪಾಯಿ ವಸೂಲಿಯನ್ನ ಈ ದಂಪತಿ ಮಾಡಿದ್ದಾರೆ. ಶಿರ್ಸಿ ಮೂಲದ ವಸೀಂ ಚೌಧರಿ ವಿರುದ್ಧ ದೂರು ದಾಖಲಾಗಿದೆ. 2018ರಲ್ಲಿ ವಸೀಂ ಚೌಧರಿ ಪತ್ನಿ ಸಮೀನಾ ಮೂಲಕ ಗಾಳ ಹಾಕಿದ್ದಾರೆ. ನದಿ ನೀರಲಗಿ ಗ್ರಾಮದ ಉರ್ದು ಶಾಲೆಯ ಶಿಕ್ಷಕಿಯಾಗಿದ್ರು ಪತ್ನಿ ಸಮೀನಾ ಶೇಖ್ ಮೂಲಕ ವಸೀಂ ಚೌಧರಿ ವಂಚನೆಯನ್ನ ಮಾಡಿದ್ದಾರೆ. ರವಿ ಬಾರ್ಕಿ ಮೂಲಕ ಇನ್ನೂ ಕೆಲ ಸಂತ್ರಸ್ತರನ್ನ ಪರಿಚಯ ಮಾಡಿಕೊಳ್ತಾರೆ. ಸುಮಾರು ಈಗ ಈ ಒಂದು ನಿರುದ್ಯೋಗಿಗಳು ವಂಚನೆಗೊಳಗಾದವರು 1 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಾರೆ. ಸಾಲ ಮಾಡಿ ಬಂಗಾರ ಅಡಬಿಟ್ಟು ಕೆಲವರು ತಮ್ಮ ಹಣವನ್ನ ಕೊಟ್ಟಿದ್ದಾರೆ. ಈಗ ಅಂಥವರು ಕಂಗಾಲಾಗಿ ಹೋಗಿದ್ದಾರೆ. ಅಯ್ಯೋ, ನಾವು ಮೋಸ ಹೋದ್ವಿ ಅಂತ ಹಣ ವಾಪಸ್ ಕೇಳೋದಕ್ಕೆ ಹೋದ್ರೆ ವಸೀಂ ಚೌಧರಿ ದಬ್ಬಾಳಿಕೆ ಮಾಡ್ತಾನಂತೆ. ಹಾವೇರಿ ಶಹರ ಠಾಣೆಯಲ್ಲಿ ವಸೀಂ ಚೌಧರಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ದೋಖಾ ಮಾಡಿದಂತಹ ದಂಪತಿಗೆ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚು ಹಣ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಿರುದ್ಯೋಗಿಗಳನ್ನ ಇವರು ತಾವು ವಂಚನೆ ಮಾಡೋದಕ್ಕೆ ಅಂತಾನೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ದಂಪತಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಈ ಒಂದು ವಂಚನೆ.
2018 ರಿಂದ 2021 ಸುಮ್ಮನೆ ದುಡ್ಡು ಇಸ್ಕೊಳ್ಳೋದು ಇವತ್ತು ನಾಳೆ ಫೈನಲ್ ಆಗಿದೆ ಅಂತೇಳಿ ಒಂದೆರಡು ಟೈಮ್ ಬೆಂಗಳೂರಿಗೆ ಕರ್ಸಿದಾರೆ ಸರ್. ನಮ್ಮ ಕೆಲಸದಾಗಿದೆ ಅಂತೇಳಿ ಒಂದು ಫೇಕ್ ರೆಡಿ ಮಾಡಿ ಸರ್, ಸೆಲೆಕ್ಷನ್ ಕಾಪಿ ರೆಡಿ ಮಾಡಿ ಅದ್ರಲ್ಲಿ ನಮ್ಮ ಹೆಸರು ಬರೋ ತರ ತೋರಿಸಿ ಕರ್ನಾಟಕ ಸರ್ಕಾರ ಅಂತಾನೆ ತೋರಿಸಿದಾರೆ ಸರ್. ಎನ್ಕ್ವೈರಿ ಮಾಡಿದಾಗ ನಮ್ಮ ಇಂಡಸ್ಟ್ರಿ ಫ್ಯಾಮಿಲಿನೇ ಅಲ್ಲ ಇವನು ಫೇಕ್ ಅಂತ ಹೇಳಿ ಗೊತ್ತಾಯ್ತು ಸರ್. ಅಲ್ಲೆಲ್ಲ ಹೇಳಿದ್ರು ಅವರು ಇವನು ಕರ್ನಾಟಕದಲ್ಲಿ ಸುಮಾರು ಕಡೆಗೆ ಈ ತರ ಫೇಕ್ ಮಾಡಿದಾನೆ, ಒಡವೆ ಎಲ್ಲ ಅಡ ಇಟ್ಟು ಈ ತರ ಎಲ್ಲ ಏನೇನೋ ಮಾಡಿ ಎರಸಾಹಸ ಮಾಡಿ ರೊಕ್ಕ ಕೊಟ್ಟಿರ್ತಾರೆ ಜಾಬ್ ಆಗುತ್ತೆ ಅಂತ ಹೇಳಿ. ಇವತ್ತು ಭಕ್ತಿ ಭಂಡಾರಿ ಬಸವಣ್ಣನವರ 895ನೇ ಜನ್ಮ ಜಯಂತಿಯನ್ನ ಆಚರಿಸಲಾಗುತ್ತಿದೆ. ಲಂಡನ್ನಲ್ಲಿ ಐತಿಹಾಸಿಕ ಬಸವೇಶ್ವರ ಸ್ಮಾರಕದಲ್ಲಿ ಬ್ರಿಟಿಷ್ ಉಪ ಹೈ ಕಮಿಷನರ್ ಚಂದ್ರು ಅಯ್ಯರ್ ಅವರು ಗೌರವ ಸಲ್ಲಿಸಿದರು. ಬ್ರಿಟಿಷ್ ಸಂಸತ್ತಿನ ಎದುರಿನ ಭಗವಾನ್ ಬಸವೇಶ್ವರ ಪ್ರತಿಮೆಗೆ ನಮನ ಸಲ್ಲಿಸಿದರು. ಸಮಾನತೆ ಮತ್ತು ಮಾನವ ಹಕ್ಕುಗಳನ್ನು ಪ್ರತಿಪಾದಿಸಿದ ಸಾಮಾಜಿಕ ಸುಧಾರಣೆಯ ಪ್ರವರ್ತಕರಾಗಿ ಬಸವೇಶ್ವರ ಅವರ ನಿರಂತರ ಪರಂಪರೆಯನ್ನ ಪ್ರತಿಬಿಂಬಿಸಿದರು. ಕನ್ನಡದಲ್ಲಿ ಇವನಾರವ ಅನ್ನುವ ಬಸವೇಶ್ವರ ವಚನವನ್ನು ಪಠಿಸಿದರು. ಬಸವೇಶ್ವರರ ತತ್ವಶಾಸ್ತ್ರದ ಪ್ರಚಾರಕ್ಕೆ ನೀಡಿದ ಕೊಡುಗೆಗಳನ್ನು ಗೌರವದಿಂದ ಸ್ಮರಿಸಲಾಯಿತು. ಇದೇ ವೇಳೆ ದಿವಂಗತ ಭೀಮಣ್ಣ ಖಂಡ್ರೆ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಫೋಟೋ ಹಿಡಿದು ಗೌರವ ಸಲ್ಲಿಸಲಾಯಿತು.